ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದೆ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಂಡು ಬನ್ನಿ. ಹಿಂದೆ ನೋಟಿಫಿಕೇಶನ್ ಏನಂದರೆ ನೋಡಿರಿ, ಯೂನಿಯನ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕಾಲ್ಫರ್ ಮಾಡಿದ್ದು. ನೋಡಿರಿ, ಯೂನಿಯನ್ ಬ್ಯಾಂಕಲ್ಲಿ ಯಾವ್ಯಾವ ರೀತಿಯ ಹುದ್ದೆಗಳು ಖಾಲಿದಾವೆ ಅಂದ್ರೆ ನೋಡಿರಿ, ಮೊದಲೇದಾಗಿ ಆಫೀಸರ್ ವಿತ್ ಡೊಮೈನ್ ಎಕ್ಸ್ಪರ್ಟೈಸ್, ಜನರಲ್ ಬ್ಯಾಂಕಿಂಗ್ ಆಫೀಸರ್ ಮತ್ತು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳು ಖಾಲಿ ಇದ್ದು. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಏನು ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಸ್ಯಾಲ್ರಿ ಯಾವ ರೀತಿ ಐತೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಪ್ಲಿಕೇಶನ್ ಈಗಾಗಲೇ 21/7/2026 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 10/8/2026 ಕೊನೆಯ ದಿನಾಂಕ ಆಗಿರ್ತದೆ. ನೋಡಿರಿ, ನೀವು ಇದನ್ನು ಆನ್ಲೈನ್ ಮೂಲಕ ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಇನ್ನು ಯಾವ ರೀತಿ ಪೋಸ್ಟ್ ಖಾಲಿದಾವೆ ಅಂತ ನೋಡಿರಿ. ಮೊದಲೇದಾಗಿ ಮ್ಯಾನೇಜರ್ ಹುದ್ದೆ ಖಾಲಿದ್ದು. ಇದರಲ್ಲಿ ಟೋಟಲಾಗಿ ಪೋಸ್ಟ್ ಬಂದುಬಿಟ್ಟು 163 ಪೋಸ್ಟ ಖಾಲಿದಾವೆ. ಇದು ಸ್ಕೇಲ್ ಯಾವ ರೀತಿ ಅಂದ್ರೆ MMGS ಸೆಕೆಂಡ್ ಸ್ಕೇಲ್ ಇರುತ್ತೆ. ಇನ್ನು ಸ್ಯಾಲ್ರಿ ಯಾವ ರೀತಿ ಐತೆ ಅಂದರೆ ಇದರಲ್ಲಿ 64,820ರಿಂದ 93,960ವರೆಗೂ ಸ್ಯಾಲ್ರಿ ಸಿಗುತ್ತೆ. ಅದೇ ರೀತಿ ಎಣ್ಣೆ ಹುದ್ದೆ ಸೀನಿಯರ್ ಮ್ಯಾನೇಜರ MMGS ಥರ್ಡ್ ಸ್ಕೇಲ, ಇದು ರೆಗ್ಯುಲರ್ ಟೈಪ್ ಹುದ್ದೆ ಆಗಿದ್ದು ಇದರಲ್ಲಿ 153 ವೇಕೆನ್ಸಿಗಳು ಖಾಲಿದಾವೆ. ಇದಕ್ಕೆ ಯಾವ ರೀತಿ ಸ್ಯಾಲ್ರಿ ಐತೆ ಅಂದ್ರೆ ನೋಡಿರಿ, 85,920ರಿಂದ 1,05,280ವರೆಗೂ ಸ್ಯಾಲ್ರಿ ಸಿಗ್ಬೋದು. ಇನ್ನು ಅದೇ ರೀತಿ ಮೂರನೇ ಹುದ್ದೆ ಚೀಫ್ ಮ್ಯಾನೇಜರ SMGS ಫೋರ್ತ್ ಗ್ರೇಡ ಥರ್ಡ್ ಸ್ಕೇಲ, ಇದು ರೆಗ್ಯುಲರ್ ಟೈಪ್ ಹುದ್ದೆ ಆಗಿದ್ದು. ನೋಡಿರಿ, ಈ ಹುದ್ದೆಗಳು ಟೋಟಲಾಗಿ 52 ಹುದ್ದೆಗಳು ಖಾಲಿದ್ದು. ಇನ್ನು ಸ್ಯಾಲ್ರಿ ಯಾವ ರೀತಿ ಐತೆ ಅಂದರೆ 1,02,300ರಿಂದ 1,20,940ವರೆಗೂ ಸ್ಯಾಲ್ರಿ ಸಿಗ್ಬೋದು. ಇನ್ನು ಅದೇ ರೀತಿ ನಾಲ್ಕನೇ ಹುದ್ದೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹುದ್ದೆ SMGS ಇದು 5 ಲೆವೆಲ್ ಅಥವಾ ಗ್ರೇಡ್ ಹುದ್ದೆ ರೆಗ್ಯುಲರ್ ಟೈಪ. ಇನ್ನು ಸ್ಯಾಲ್ರಿ ಯಾವ ರೀತಿ ಐತೆ ಅಂದರೆ 1,20,960ರಿಂದ 1,35,020ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇದರಲ್ಲಿ ಟೋಟಲಾಗಿ ವೇಕೆನ್ಸಿಗಳು 20 ವೇಕೆನ್ಸಿ ಖಾಲಿದಾವೆ. ಇನ್ನು ಅದೇ ರೀತಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆ 5ನೇ ಹುದ್ದೆ ಆಗಿದ್ದು ಇದು TEGS 6ನೇ ಹುದ್ದೆ ರೆಗ್ಯುಲರ್ ಟೈಪ. ನೋಡಿರಿ, 1,40,500ರಿಂದ 1,56,500ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇದರಲ್ಲಿ ಟೋಟಲ್ ಪೋಸ್ಟ 7 ಪೋಸ್ಟ್ ಖಾಲಿದಾವೆ. ನೋಡಿರಿ, 395 ಪೋಸ್ಟ್ಗಳು ಟೋಟಲಾಗಿ ಅಂದರೆ ಯೂನಿಯನ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ಟೋಟಲ್ ಹುದ್ದೆಗಳಾಗಿದ್ದು, ನೀವು ಇದಕ್ಕೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕೋಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಹುದ್ದೆಗಳನ್ನ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದರೆ ನೋಡಿರಿ, SC ಅಭ್ಯರ್ಥಿಗಳಿಗೆ 50 ವೇಕೆನ್ಸಿ ಖಾಲಿದಾವೆ. ಅದೇ ರೀತಿ ST ಅಭ್ಯರ್ಥಿಗಳಿಗೆ 27 ವೇಕೆನ್ಸಿ. ಇನ್ನು EWS ಅಭ್ಯರ್ಥಿಗಳಿಗೆ 105. ಅದೇ ರೀತಿ ನೋಡಿರಿ, OBC ಅಭ್ಯರ್ಥಿಗಳಿಗೆ 105 ವೇಕೆನ್ಸಿ ಖಾಲಿದಾವೆ. ಇನ್ನು EWS 36 ವೇಕೆನ್ಸಿ ಮತ್ತು UR ಕ್ಯಾಂಡಿಡೇಟ್ ಅಥವಾ ಜನರಲ್ ಕ್ಯಾಂಡಿಡೇಟ್ಗೆ 170 ವೇಕೆನ್ಸಿ ಖಾಲಿದಾವೆ. ಇನ್ನು ಟೋಟಲಾಗಿ ನೋಡೋದಾದರೆ 395 ವೇಕೆನ್ಸಿಗಳು ಖಾಲಿದಾವೆ. ಇದರಲ್ಲಿ ಈ ರೀತಿ ಕ್ಯಾಟಗರಿ ವೈಸ ಹಂಚಿಕೆ ಮಾಡಲಾಗಿದೆ. ನೋಡಿರಿ, ಅಪ್ಲಿಕೇಶನ್ 21/7/2026 ಪ್ರಾರಂಭ ಆಗ್ತವೆ. ಕೊನೆಯ ದಿನಾಂಕ ಬಂದುಬಿಟ್ಟು 10/8/2026 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಯಾವುದೇ ರೀತಿ ಕ್ವಾಲಿಫಿಕೇಷನ್ ಇದ್ದರೆ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಅಂದ್ರೆ ನೋಡಿರಿ, ಜನರಲ್ ಬ್ಯಾಂಕಿಂಗ್ ಒಳಗೆ ಯಾವ ರೀತಿ ಹುದ್ದೆಗಳು ಖಾಲಿದಾವೆ ಅಂದ್ರೆ ಸರ್ಟಿಫೈಡ್ ಫ್ರಾಡ್ ಎಕ್ಸಾಮಿನರ್ ಒಳಗೆ ಸ್ಕೇಲ್ 3 ಹುದ್ದೆಗಳು. ನೋಡಿರಿ, ಏಜ್ ಲಿಮಿಟ ಮಿನಿಮಮ್ 25 ವರ್ಷದಿಂದ 35 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿಯು ಗ್ರ್ಯಾಜುಯೇಟ್ ಆಗಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವುದಾದ್ರೂ ಪದವಿಯನ್ನು ಹೊಂದಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ ಅಭ್ಯರ್ಥಿಗೆ ಮ್ಯಾಂಡೇಟರಿ ಸರ್ಟಿಫಿಕೇಷನ್ ಅಂತೇಳಿ ಅಭ್ಯರ್ಥಿ ಸರ್ಟಿಫೈಡ್ ಫ್ರಾಡ್ ಎಕ್ಸಾಮಿನರ್ ಸರ್ಟಿಫಿಕೇಷನ್ ಒಳಗೆ ಸರ್ಟಿಫಿಕೇಟ್ ಇರಬೇಕು. ಅಭ್ಯರ್ಥಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಮಿನಿಮಮ್ 5 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಬ್ಯಾಂಕ್ಸ್ ಒಳಗೆ ಅಥವಾ ಪಲ್ಸ್ ಒಳಗೆ. ಇನ್ನು ಅಥವಾ ವಿತಿನ್ 3 ವರ್ಷ ಆದರೂ ಎಕ್ಸ್ಪೀರಿಯನ್ಸಿನ ಫ್ರಾಡ್ ಇನ್ವೆಸ್ಟಿಗೇಷನ್ ಒಳಗಿರ್ಬೋದು ಅಥವಾ ಫ್ರಾಡ್ ಎಕ್ಸಾಮಿನೇಷನ್ ಒಳಗೆ ಅಥವಾ ಫೈನಾನ್ಷಿಯಲ್ ಎನಾಲಿಸಿಸ್ ಒಳಗೆ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ ಸರ್ಟಿಫೈಡ್ ಆ್ಯಂಟಿ ಮನಿ ಲಾಂಡ್ರಿಂಗ್ ಸ್ಪೆಷಲಿಸ್ಟ್ ಒಳಗೆ ನೋಡಿರಿ, ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ ಮಿನಿಮಮ್ 22 ವರ್ಷದ ಮೇಲ್ಪಟ್ಟು ಮತ್ತು 30 ವರ್ಷದ ಕೆಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಭ್ಯರ್ಥಿ ಪದವಿ ಹೊಂದಿದ್ದರೆ ಮಾತ್ರ ಅವಕಾಶ ಇರ್ತದೆ. ಇನ್ನು ಅದೇ ರೀತಿ ಸರ್ಟಿಫಿಕೇಷನ್ ಅಭ್ಯರ್ಥಿ ಆ್ಯಂಟಿ ಮನಿ ಲ್ಯಾಂಡ್ರಿಂಗ್ ಸ್ಪೆಷಲಿಸ್ಟ್ ಆಗಿರಬೇಕು. ಇನ್ನು ಅಭ್ಯರ್ಥಿ ವರ್ಕ್ ಎಕ್ಸ್ಪೀರಿಯನ್ಸ್ ನೋಡೋದಾದರೆ ನೋಡಿರಿ, 3 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಬ್ಯಾಂಕ್ಸ್ ಒಳಗೆ ಅಥವಾ ಪಲ್ಸ್ ಒಳಗೆ ಹೊಂದಿರಬೇಕು ಅಥವಾ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು AML ಕಾಂಪ್ಲೀಷನ್ ಅಥವಾ ಟ್ರಾನ್ಸಾಕ್ಷನ್ ಮಾನಿಟರಿ ಒಳಗೆ ಅಥವಾ ಸಸ್ಪೆನ್ಸಿವ್ ಆ್ಯಕ್ಟಿವಿಟಿ ರಿಪೋರ್ಟ್ ಒಳಗೆ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಮೂರನೇ ಹುದ್ದೆ ನೋಡಿರಿ, ಸರ್ಟಿಫೈಡ್ ಫೈನಾನ್ಷಿಯಲ್ ಕ್ರೈಮ್ಸ್ ಇನ್ವೆಸ್ಟಿಗೇಟರ್ ಒಳಗೆ 22 ವರ್ಷದಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ ಪದವಿ ಹೊಂದಿರಬೇಕು. ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿ ಮಿನಿಮಮ್ 3 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದು
ಅಥವಾ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಪ್ರಾಡ್ ಡಿಸ್ಟ್ರಕ್ಷನ್ ಒಳಗೆ ಅಥವಾ EWS ಅನಲೈಸಿಸ್ ಅಲರ್ಟ್ ಮಾನಿಟರ್ ಒಳಗೆ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗ್ತದೆ. ಇನ್ನು 4ನೇದು ನೋಡ್ರಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಒಳಗೆ ಅಭ್ಯರ್ಥಿ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ವಯಸ್ಸು ಮಿತಿ 50 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಕ್ವಾಲಿಫಿಕೇಷನ್ ಬಂದುಬಿಟ್ಟು BA ಆಗಿರ್ಬೋದು, BTech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ವಿತ್ ಇಂಜಿನಿಯರಿಂಗ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಸರ್ಟಿಫಿಕೇಷನ್ ಒಳಗೆ ನೋಡಿರಿ, ಎನಿ ಒನ್ ಆಫ್ ದ ಬಿಲೋ PGMP ಅಥವಾ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಪ್ರೊಫೆಷನ್ ಒಳಗೆ ಮತ್ತು PMP ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನ್ ಒಳಗೆ ಅಭ್ಯರ್ಥಿ ತನ್ನದೇ ಆದ ಸರ್ಟಿಫಿಕೇಷನ್ನ ಹೊಂದಿರಬೇಕು. ಇನ್ನು ಅಭ್ಯರ್ಥಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋದಾದರೆ 12 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. BFSI ಪ್ರಾಜೆಕ್ಟ್ ಒಳಗೆ ಅಥವಾ ಪ್ರೋಗ್ರಾಮ್ಸ್ ಇನ್ನು BFSI ಅಥವಾ IT ಇನ್ನು PDG ಒಳಗೆ ಅಥವಾ ಕೌನ್ಸಿಲೇಟ್ BFSI ಒಳಗೆ ಅಥವಾ IT ಒಳಗೆ ಸಾಫ್ಟ್ವೇರ್ ಕಂಪ್ನೀಸ್ ಒಳಗೆ ವಿತಿನ್ 5 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ತನ್ನದೇ ಆದ ಹೊಂದಿರಬೇಕಾಗಿರ್ತದೆ. ನೋಡಿರಿ, ಎಲ್ಲ ಹುದ್ದೆಗಳನ್ನು ಇನ್ನು ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡ್ಬೋದು. ಯಾವ ರೀತಿ ನೀವು ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಇಷ್ಟಪಡ್ತಿರಲ್ಲ ಆ ಹುದ್ದೆಯ ಸಂಪೂರ್ಣವಾದ ಮಾಹಿತಿಯನ್ನು ಆಫೀಷಿಯಲ್ ವೆಬ್ಸೈಟ್ಗೆ ಹೋಗ್ಬೋದಾಗಿರ್ತದೆ. ಹೋಗಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ನೋಡಿರಿ ಯಾವ ರೀತಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತೈತಿ ಮತ್ತು ಮ್ಯಾಕ್ಸಿಮಮ್ಮ ಮತ್ತು ಮಿನಿಮಮ್ಮ ಏಜ್ ಲಿಮಿಟ್ ಯಾವ ರೀತಿ ಐತಿ ನೋಡಿರಿ, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಬೋದು. ಇನ್ನು ಅಭ್ಯರ್ಥಿಗಳ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ನ ಇದು ಪೋಸ್ಟ್ ವೈಸ ಬೇರೆ ಬೇರೆ ಆಗೈತಿ. ನೋಡಿರಿ, SO1 ಟು S108ವರೆಗೂ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗೆ ಸ್ಕೇಲ್ 3 ಹುದ್ದೆಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಐತೆ ಅಂದ್ರೆ ನೋಡಿರಿ, ಆನ್ಲೈನ್ ಎಕ್ಸಾಮ ಸಬ್ಜೆಕ್ಟ್ ಯಾವ ರೀತಿ ಅದಾವ ಅಂದ್ರೆ ಪ್ರೊಫೆಷ್ನಲ್ ನಾಲೆಜ್ ರಿಲೆವೆಂಟ್ ಟು ದ ಪೋಸ್ಟ್ ಇರುತ್ತೆ. ಇದು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಇದರಲ್ಲಿ ಮ್ಯಾಕ್ಸಿಮಮ್ 100 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ 2 ಮಾರ್ಕ್ನಂತೆ 100 ಮಾರ್ಕಿನ ಕ್ವಶನ್ಸನ್ನು ಒಳಗೊಂಡಿರುತ್ತೆ. 60 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ನೋಡಿರಿ, 50 ಕ್ವಶನ್ಸ 100 ಮಾರ್ಕ್ಸನ್ನು ಒಳಗೊಂಡಿದ್ದು 1 ತಾಸಿನ ಎಕ್ಸಾಮ ಇದಾಗಿರ್ತದೆ. ಅದೇ ರೀತಿ ಪೋಸ್ಟ್ ಕೋಡ್ G01 ಟು 019ವರೆಗೂ ಸ್ಕೇಲ್ 3 ಹುದ್ದೆಗಳಿಗೆ ಯಾವ ರೀತಿ ಸಬ್ಜೆಕ್ಟ್ ಅದಾವ ಅಂದ್ರೆ ನೋಡಿರಿ, ಕ್ವಾಂಟಿಟಿ ಆಪ್ಟಿಟ್ಯೂಡ 25 ಕ್ವಶನ್ಸ್ ಇರ್ತಾವೆ, 25 ಮಾರ್ಕ್ಸ. ಅದೇ ರೀತಿ ರೀಸನಿಂಗ್ ಇರ್ತೈತಿ, 25 ಕ್ವಶನ್ಸನ್ನು ಒಳಗೊಂಡಿದ್ದು 25 ಮಾರ್ಕ್ಸ. ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ 25 ಕ್ವಶನ್ಸು 25 ಮಾರ್ಕ್ಸ. ಇನ್ನು 4ನೇದು ನೋಡಿರಿ, ಪ್ರೊಫೆಷ್ನಲ್ ನಾಲೆಜ್ ರಿಲೆವೆಂಟ್ ಟು ದ ಪೋಸ್ಟ್ ಡೊಮೈನ್ 50 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಟೋಟಲಾಗಿ ಇದು 125 ಕ್ವಶನ್ಸನ್ನು ಒಳಗೊಂಡಿದ್ದು 175 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಟೋಟಲ್ ಟೈಮಿಂಗ್ ಬಂದುಬಿಟ್ಟು 2 ತಾಸಿನ ಎಕ್ಸಾಮ ಇದಾಗಿರ್ತದೆ. ಇನ್ನು ಎಕ್ಸಾಮ್ ಸೆಂಟ್ರನ್ನ ಯಾವ ರೀತಿ ನೀಡಿರ್ತಾರೆ ಅಂದ್ರೆ ನೋಡಿರಿ, ನಾವು ಕರ್ನಾಟಕದ ಅಭ್ಯರ್ಥಿಗಳಿಗೆ ಯಾವ ರೀತಿ ಎಕ್ಸಾಮ್ ಸೆಂಟರ್ ಅದಾವ ಅಂದ್ರೆ ನೋಡಿರಿ, ಬೆಂಗಳೂರಲ್ಲಿ ಐತಿ, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ ಮತ್ತು ಬೆಳಗಾವಿಯಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ನ ಕೊಟ್ಟಿರ್ತಾರೆ. ನೋಡಿ, ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಕೇಳಿದ್ರೆ ಅಲ್ಲಿ ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಸೆಂಟ್ರನ್ನ ನೀವು ಕೇಳಿದ್ದನ್ನು ಕೊಡ್ತಾರೆ. ನಾನು ನೋಡಿರಿ, ಕೊನೆಯದಾಗಿ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ SC ST PWBD ಅಭ್ಯರ್ಥಿಗಳಿಗೆ 177 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಅದೇ ರೀತಿ UR EWS OBC ಅಭ್ಯರ್ಥಿಗಳಿಗೆ 1180 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ನೋಡಿರಿ, ಇದನ್ನು ನೀವು ಆನ್ಲೈನಲ್ಲಿ ಪೇಡ್ ಮಾಡಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಆನ್ಲೈನಲ್ಲಿ ಪೇಡ್ ಮಾಡಬೇಕು. ಕೊನೆಯ ದಿನಾಂಕ 10/8/2026 ಒಳಗಾಗಿ ಅಪ್ಲಿಕೇಶನ್ ಮತ್ತು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.